ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಶ್ರೀದೇವಿ ಕೊಡೇಕಲ್, ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇನ್ನೂ ಲಾಸ್ಟ್ ವಿಡಿಯೋನ ತುಂಬ ಜನ ಮೆಚ್ಕೊಂಡಿದ್ದೀರಾ, ತುಂಬ ಕಮೆಂಟ್ಸ್ ಮಾಡಿದ್ದೀರಾ. ಇನ್ನೂ ಹೆಚ್ಚು ನೋಡಿ ನನ್ನ ಅಕಸ್ಮಾತ್ ಏನಾದರೂ ತಿದ್ಕೋಬೇಕು ಅನ್ನೋಂಗಿದ್ರೆ ದಯವಿಟ್ಟು ಅದನ್ನು ಸಜೆಷನ್ ಅಂತ ಕೊಡಿ ನನಗೆ. ನಾನು ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಇವತ್ತು ನಾನು ಏನು ತಂದಿದ್ದೀನಿ ಅಂತ ಎಲ್ರಿಗೂ ಕುತೂಹಲ ಇದೆ ಅಲ್ವಾ. ಒಂದು ಕೆಲಸನ ನಾವು ಎಲ್ಲರೂ ಮಾಡಿರ್ತೀವಿ, ಚಿಕ್ಕವರಿದ್ದಾಗ ಅಂತಲ್ಲ, ದೊಡ್ಡವರಾದ್ಮೇಲೂ ಸಮ್ ಟೈಮ್ ನಾವು ಮಾಡಿರ್ತೀವಿ. ಇದನ್ನು ಏನಪ್ಪ ಅಂತಂದರೆ, ನಾವು ನೋಟ್ಸ್ ಬರಿತಾ ಇರ್ತೀವಿ, ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಮನೇಲಿ ಏನೋ ಬರಿತಾ ಇರ್ತೀವಿ. ಬರಿಬೇಕಾದ್ರೆ ಸಡನ್ ಅಂತ ಪೆನ್ನು ಬರೆಯೋದು ನಿಂದ್ರಿಸ್ಬಿಡುತ್ತೆ, ಏನೋ ಆಗಿರುತ್ತೆ, ಅದಕ್ಕೆ ಸಡನ್ ಅಂತ ಸ್ಟಾಪ್ ಆಗಿಬಿಡುತ್ತೆ. ನಾವೇನು ಮಾಡ್ತೀವಿ, ಒಂದು ವೇಸ್ಟ್ ಪೇಪರ್ ತಗೊಂಡು ಆ ಪೆನ್ನನ್ನು ಗೀಚ್ತೀವಿ. ಎಲ್ಲರೂ ಮಾಡಿರ್ತೀರಲ್ವ, ಇದನ್ನು ಗೀಚ್ತೀವಿ. ಇಲ್ಲ ವೇಸ್ಟ್ ಪೇಪರ್ ಇಲ್ಲ ಅಂದ್ರೂ ಆ ಇದನ್ನು ನೋಟ್ಬುಕ್ಕಿನ ಲಾಸ್ಟ್ ಪೇಜ್ ಇರುತ್ತಲ್ಲ, ಅದಂತೂ ಯಾವಾಗಲೂ ವೇಸ್ಟ್ ಪೇಪರ್ ಅಂತಲೇ ಕನ್ಸಿಡರ್ ಆಗಿಬಿಟ್ಟಿರುತ್ತದು. ಅಲ್ಲಿ ಹೋಗಿ ಚೆನ್ನಾಗಿ ಉಜ್ಜ್ತೀವಿ. ಆಮೇಲೆ ಒಂದು ಸ್ವಲ್ಪ ಉಜ್ಜಿ ಆದಮೇಲೆ ಅದು ಬರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಿರ್ಗಾ ಏನು ಮಾಡ್ತೀವಿ, ಮೇನ್ ಪೇಜ್ ಬಿಟ್ಟಿರ್ತೀವಲ್ಲ ಬರೆಯೋದು, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನಮ್ಮ ನೋಟ್ಸ್ನೋ ಅಥವಾ ಏನು ಬರಿತಾ ಇರ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ನಾವು, ಅಲ್ವಾ. ಇದೇ ಥರ ಒಂದಿಷ್ಟು ಜನಗಳು ನಮ್ಮ ಜೀವನವನ್ನು ವೇಸ್ಟ್ ಪೇಪರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವೇಸ್ಟ್ ಪೇಪರ್ ಮಾಡ್ಕೊಂಡು ಬಂದು ಅಂದರೆ ಅವ್ರ ಜೀವನದಲ್ಲಿ ಏನೋ ಸರಿಗಿರಲ್ಲ, ಏನೋ ಬರಿತಾ ಇರಲ್ಲ ಅಥವಾ ಏನೋ ಹೋಗ್ತಾ ಇರಲ್ಲ, ಇನ್ನೊಬ್ಬರ ಜೀವನಕ್ಕೆ ಬಂದ್ಬಿಟ್ಟು ತಿಕ್ಕಕ್ಕೆ ಶುರು ಮಾಡಿಬಿಡ್ತಾರೆ. ತಿಕ್ಕಿ ಅಂದರೆ ಕಷ್ಟನ ಹೇಳ್ಕೊಂಡು ನಮಗೆ ಎಷ್ಟು ಅವ್ರ ಮೇಲೆ ಅಯ್ಯೋ ಪಾಪ ಅನ್ನಿಸ್ಬೇಕು, ಏನೇನೋ ಅನ್ನಿಸ್ಬೇಕು. ಆ ಥರ ತಿಕ್ಕಿ ಏನು ಮಾಡ್ತಾರೆ, ಒಂದು ಫೈನ್ ಡೇ ಅವ್ರ ಜೀವನ ಸರಿ ಹೋಗ್ಬಿಡುತ್ತೆ. ನಾವಿಲ್ಲಿ ತಿಕ್ಕಿಸ್ಕೊಂಡಿರ್ತೀವಿ. ಅವ್ರ ಜೀವನ ಸರಿ ಹೋದಾಗ ಏನು ಮಾಡ್ತಾರೆ, ನಮ್ಮನ್ನು ವೇಸ್ಟ್ ಪೇಪರ್ ಥರ ಮಾಡಿ ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ಬಿಡ್ತಾರೆ. ಇದನ್ನು ತುಂಬ ಜನ ಮಾಡ್ತಾರೆ. ಅದು ತುಂಬ ಸರಿ ನಮ್ಮ ಅರಿವಿಗೆ ಬರೋದಿಲ್ಲ. ಅದು ಅವರು ನಮ್ಮನ್ನು ವೇಸ್ಟ್ ಪೇಪರ್ ಮಾಡ್ಕೊಂಡು ತಿಕ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಏನೋ ಒಂದು ಸಮಸ್ಯೆ ಇದೆನೋ ನಮಗೆ ನಿಜವಾಗ್ಲೂ ಅದು ಒಂದೊಂದ್ಸರಿ ಗೊತ್ತಾಗಲ್ಲ. ಅಥವಾ ನಾವೇ ನಮ್ಮ ಜೀವನದಲ್ಲಿ ಏನೋ ಸರಿ ಇಲ್ಲ ಅಂತಂದಾಗ ಇನ್ನೊಬ್ರ ಜೀವನದಲ್ಲಿ ಹೋಗ್ಬಿಟ್ಟು ನಾವು ತಿಕ್ಕಕ್ಕೆ ಶುರು ಮಾಡಿಬಿಡ್ತೀವಿ. ಸ್ನೇಹಿತರೆ, ನಾನು ಹೇಳ್ತೀನಿ, ನಮ್ಮ ಜೀವನದಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಹೋಗಿ ನಾವು ಅವ್ರನ್ನ ವೇಸ್ಟ್ ಪೇಪರ್ ಮಾಡ್ಕೊಳ್ಳೋದು ಬೇಡ. ಅಥವಾ ಬೇರೆಯವ್ರು ಬಂದು ನಮ್ಮ ಜೀವನ ತಿಕ್ಕಕ್ಕೂ ನಾವು ಬಿಡಬಾರ್ದು. ಒಬ್ಬೊಬ್ರಂತೂ ಎಷ್ಟು ತಿಕ್ತಾರೆ ಅಂತಂದರೆ, ತಿಕ್ಕಿ ಅವ್ರು ಚೆನ್ನಾಗೇ ಇರ್ತಾರೆ, ನಾವು ತಿಕ್ಕಿಸ್ಕೊಂಡಿರ್ತೀವಲ್ಲ ನಮ್ಮ ಜೀವನ ಬರ್ಬಾದಾಗಿ ಹೋಗ್ಬಿಟ್ಟಿರುತ್ತೆ, ಅಷ್ಟು ತಿಕ್ತಾರೆ. ನಾನು ನಿಮಗೆ ಹೇಳೋದು ಒಂದೇ, ಬೇರೆಯವರು ನಮ್ಮ ಜೀವನವನ್ನು ವೇಸ್ಟ್ ಪೇಪರ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬೇರೆಯವ್ರ ಜೀವನನ ವೇಸ್ಟ್ ಪೇಪರ್ ಮಾಡೋದು ಬೇಡ. ಇದು ಎರಡೂ ನಾನು ಹೇಳ್ತೀನಿ. ಇದಕ್ಕೆ ಒಂದು DVG ಅವರು ಒಂದು ಸುಂದರವಾದ ಒಂದು ಕಗ್ಗನ ಅವರು ಹೇಳಿದ್ದಾರೆ. ಯಮನಿಗೆ ಕಪಕೀರ್ತಿ ನರರು ಬಲು ಕರುಣಿಗಳೇ, ಯಮನಿಗೆ ಕಪಕೀರ್ತಿ ನರರು ಬಲು ಕರುಣಿಗಳೇ, ಮಮತೆಯಿನೋ ರೋಷದಿನೋ ಹಾಸ್ಯದಿನಿಯೇನೋ, ಮಮತೆಯಿನೋ ರೋಷದಿನೋ ಹಾಸ್ಯದಿನಿಯೇನೋ, ನಿಮಿಷ ಮಮೋರ್ವ ನಿನ್ನೋರ್ವ ನನು ತಿಕ್ಕಿ, ನಿಮಿಷ ಮಮೋರ್ವ ನಿನ್ನೋರ್ವ ನನು ತಿಕ್ಕಿ, ಸಮಯಿಸುತ್ತ ಸಾಯುವನೋ ಮಂಕುತಿಮ್ಮ. ನೋಡಿ, ಯಮನಿಗೆ ಕಪಕೀರ್ತಿ ನರರು ಬಲು ಕರುಣಿಗಳೇ. ನಾವು ನಮ್ಮ ಜೀವನದಲ್ಲಿ ಏನೋ ಸರಿ ಇಲ್ಲ ಅಂದಾಗ ನಾವು ವಿಧಿಯನ್ನು ಬೈತೀವಿ. ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಬೈತೀವಿ ನಾವು. ವಿಧಿ ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡ್ಬಿಡ್ತು, ವಿಧಿ ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡಬಾರ್ದಾಗಿತ್ತು, ಅಥವಾ ಅವ್ರ ಜೀವನದಲ್ಲಿ ಹಿಂಗೆ ಆಡಬಾರ್ದಾಗಿತ್ತು, ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಅವಘಡಗಳು ಸಂಭವಿಸಿದಾಗ ಯಮನನ್ನು ಬೈತೀವಿ ನಾವು. ಆ ಯಮರಾಯ ಕರುಣೆ ಇಲ್ದವನು, ಅವನು ಯಾವುದನ್ನು ನೋಡೋದಿಲ್ಲ, ತನ್ನ ಟೈಮ್ ಬಂದಾಗ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಯಮನನ್ನು ಬೈತೀವಿ. ಹಾಗಾದರೆ ನರರು ಬಲು ಕರುಣಿಗಳೇ, ನರರು ಅಂದರೆ ಮನುಷ್ಯರು. ಮನುಷ್ಯರೇನು ಭಾರಿ ಮಮತಾಮಯಿಗಳ, ಬಲು ಕರುಣಿಗಳೇ, ಏನು ಕರುಣೆ ಉಕ್ಕಿ ಹರಿಸ್ಬಿಡ್ತೀವ ನಾವು ಬೇರೆಯವ್ರ ಮೇಲೆ. ಮಮತೆಯಿನೋ ರೋಷದಿನೋ ಹಾಸ್ಯದಿನಿಯೇನೋ. ನೋಡಿ, ನಾವು ಈಗ ಹೇಳಿದೆ ನಾನು ಇನ್ನೊಬ್ಬರನ್ನ ತಿಕ್ತೀವಿ ಅಂತ. ಮಮತೆಯಿನೋ ರೋಷದಿನೋ, ಮಮತೆ ಅಂತಂದರೆ ಪ್ರೀತಿ ಅನ್ನೋ ಹೆಸರಲ್ಲಿ ಕೂಡ ನಾವು ಬೇರೆಯವ್ರನ್ನ ನಾವು ತಿಕ್ತಾ ಇರ್ತೀವಿ. ಪ್ರೀತಿ ಅನ್ನೋ ಹೆಸರಲ್ಲಿ
ನಾನು ತುಂಬಾ ಪ್ರೀತಿ ತೋರಿಸ್ತೀನಿ ಅವ್ರಿಗೆ ಅಂಥೇಳಿ ಅತಿಯಾದ ಪ್ರೀತಿ ತೋರಿಸಿ 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 ಇನ್ನೊಬ್ರಿಗೆ ಇರಿಟೇಟ್ ಮಾಡ್ತೀವಿ ನಾವು, ಹೌದಾ? ರೋಷದೇ ಇದು ಬಿಡಿ, ಸರ್ವೇ ಸಾಮಾನ್ಯ. ನಮಗೊಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಯಾವಾಗಲೂ ತುಂಬಾ ಜನಕ್ಕೆ ಆಗೋದೇ ಇಲ್ಲ. ಇಷ್ಟು ಚಿಕ್ಕ ಚಿಕ್ಕ ವಿಷಯ ಇರುತ್ತೆ, ಅದನ್ನು ದೊಡ್ಡದು ಮಾಡಿ ರಗಳೆ ಮಾಡಿ ರಂಪ ಮಾಡಿ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಹೋಗ್ತಾ ಇರ್ತೀವಿ, ರೋಡ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಬೆಂಗಳೂರಂತ ಟ್ರಾಫಿಕಲ್ಲಿ ಒಂಚೂರು ಗಾಡಿಗೆ ಟಚ್ ಆಗೋದು ಸರ್ವೇ ಸಾಮಾನ್ಯ. ಒಂದು ಚೂರು ಟಚ್ಚು ಆಗಿರಲ್ಲ, ಇನ್ನೂ ಒಂದಿಷ್ಟು ಜಾಗ ಇರುತ್ತೆ, ಇಬ್ರು ಇಳಿದ್ ಬಿಡ್ತಾರಪ್ಪ. ಅವ್ನು ಟಚ್ ಮಾಡಿಸ್ಕೊಂಡವನು ಗಾಡಿಯಿಂದ ಏನು ಸಿಟ್ಟಿಗೆ ಇನ್ನೇನು ಹೊಡೆದು ಬಿಸಾಕ್ಬಿಡ್ತಾನೆ ಅನ್ನೋ ರೇಂಜ್ಗೆ ಇಳಿತಾನೆ ಗಾಡಿನ. ಇಳಿದ್ಬಿಟ್ಟು ಅವ್ನು ಟಚ್ ಮಾಡ್ದವ್ನು ಇರ್ತಾನಲ್ಲ, ಅವನು ಎಳ್ಕ ಬಂದು ಆಮೇಲೆ ಜಗಳ. ಟಚ್ಚೇ ಆಗಿರಲ್ಲ, ಅಲ್ಲಿ ಜಗಳ ಶುರು ಮಾಡ್ಕೊತಾರೆ. ಏನು ಜಗಳ ಅಂತಂದರೆ, ಅಲ್ಲಿ 2 ಕಿಲೋಮೀಟರ್ ಟ್ರಾಫಿಕ್ಕು ಜಾಮ್ ಆಗಿ ಯಾರೋ ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕಿರುತ್ತೆ, ಆಂಬ್ಯುಲೆನ್ಸ್ ಬೇರೆ ಕಯ್ಯ 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 ಅಂತ ಬಡ್ಕೊತಾ ಇರುತ್ತೆ. ಇವ್ರಿಗೆ ಅದ್ರದ್ದು ಏನೂ ಜ್ಞಾನ ಇರಲ್ಲ, ಏನು ಜಗಳ ಮಾಡಬೇಕು ಅಷ್ಟೇ, ಸಿಟ್ಟು ರೋಷ ಅವನ್ನ. ಕೊನೆಗೆ ಅದು ಎಲ್ಲ ಜಗಳ ಮುಗಿದ್ಮೇಲೆ ಏನೂ ಸಾಧಿಸಲ್ಲ ಅದರಿಂದ. ಏನಂದರೆ ಒಂದು ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಮಾಡ್ತಾರೆ ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆಮೇಲೆ ಇಲ್ಲಿ ನಿಂತಿರ್ತಾರಲ್ಲ 1000 ಜನ ಟ್ರಾಫಿಕಲ್ಲಿ, ಅವರೆಲ್ಲ ಇವ್ರನ್ನ ಬೈಕೊಂಡು ಯಾವನ ಇವನ ಹಂಗಾಯ್ತು ಹಿಂಗಾಯ್ತು ಅಂತ. ಆಮೇಲೆ ಒಂದಿಷ್ಟು ಜಗಳ ಮಾಡಿ ಏನು ಕಣ್ಕೊಳಲ್ವಾ, ಹಂಗೆ ಜಗಳ ಮಾಡಿ ಆಮೇಲೆ ಅವ್ನ ಪಾಡ್ಗೆ ಅವ್ನು ಹೋಗ್ತಾನೆ, ಇವ್ನ ಪಾಡ್ಗೆ ಇವ್ನು ಹೋಗ್ತಾನೆ. ಬಟ್ ಇಲ್ಲಿ ಸಫರ್ ಆಗೋರು ಯಾರು ಹಿಂದೆ ಜಾಮ್ ಮಾಡ್ಕೊಂಡು ನಿಂತಿರ್ತಾರಲ್ಲ, ನಾವೆಲ್ಲ ನಿಂತಿರ್ತೀವಲ್ಲ. ನಾವು ರೋಷ ಅಂದರೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ರೋಷ ತೋರಿಸ್ತೀವಿ. ಆಮೇಲೆ ಹಾಸ್ಯದಿನಿ ಏನು ಅಂದರೆ, ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿ ಕೂಡ ನಾವು ತಿಕ್ತಾ ಇರ್ತೀವಿ ನೋಡಿ. ಒಬ್ಬರ ಏನಂದರೆ ಫಿಸಿಕಲ್ ಅಪಿಯರೆನ್ಸ್ ನೋಡಿ ನಾವು ಹಾಸ್ಯ ಮಾಡ್ತೀವಿ, ಅಥವಾ ಎಜುಕೇಷನ್ ನೋಡಿ ಹಾಸ್ಯ ಮಾಡ್ತೀವಿ, ಒಬ್ರ ಕೆಲಸಕ್ಕೆ ಹಾಸ್ಯ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಮಾಡಬಾರ್ದು ಅದನ್ನು ಯಾವತ್ತೂ. ಇನ್ನೊಬ್ಬರನ್ನ ನೀವು ಹಾಸ್ಯ ಮಾಡೋದು ಬೇರೆ, ಅಪಹಾಸ್ಯ ಮಾಡೋದು ಬೇರೆ, ಆಯಿತಾ? ನಾವು ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿ ನಗ್ತೀವಿ, ನಾವು ಅದನ್ನು ಮಾಡಬಾರ್ದು. ಯಾವುದೋ ಒಂದು ವಿಷಯಕ್ಕೆ ಒಟ್ಟು ನಮಗೆ ನಗಕ್ಕೊಂದು ವಿಷಯ ಬೇಕು, ಅಥವಾ ಅವ್ರನ್ನ ಬೇರೆಯವ್ರನ್ನ ಒಂದು ಹೀಯಾಳ್ಸಕ್ಕೊಂದು ವಿಷಯ ಬೇಕು ನಮಗೆ. ಹೀಗೆ ನಾವು ಯಾವುದೋ ಒಂದು ರೂಪದಲ್ಲಿ ನಿಮಿಷ ಮೋರ್ವ ನಿನ್ನೋರ್ವ ನಾನು ತಿಕ್ಕಿ, ನಿಮಿಷಕ್ಕೂ ಒಬ್ರನ್ನೊಬ್ರು ತಿಕ್ತಾನೆ ಇರ್ತೀವಿ ನಾವು. ಪ್ರೀತಿ ಹೆಸರಲ್ಲೋ ತಿಕ್ತೀವಿ, ಇಲ್ಲ ರೋಷದಿಂದ ಸಿಟ್ಟಿಗೆದ್ದು ತಿಕ್ತೀವಿ, ಇಲ್ಲ ಹಾಸ್ಯದಿಂದ ಅಥವಾ ಅಪಹಾಸ್ಯದಿಂದ ಯಾವುದೋ ರೀತಿಯಲ್ಲಿ ತಿಕ್ಕಿ ಸಮಯಿಸುತ್ತ ಸಾಯುವನು ಮಂಕುತಿಮ್ಮ. ಇದೇ ರೀತಿ ನಾವು ನಮ್ಮ ಜೀವನನ ಸವಿಸಿ ಒಂದಿನ ಸತ್ತೋಗ್ತೀವಿ. ನಾವು ಏನೂ ಸಾಧಿಸಲ್ಲ, ಬರೀ ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡೋದ್ರಲ್ಲೇ ನಮ್ಮ ಜೀವನನ ಕಳೆದು ಒಂದಿನ ನಾವು ಸತ್ತೋಗ್ತೀವಿ. ಅದಕ್ಕೆ ಏನು ಹೇಳ್ತೀನಿ ಅಂದರೆ ಸ್ನೇಹಿತರೆ, ನಾವು ವೇಸ್ಟ್ ಪೇಪರ್ ಆಗೋದು ಬೇಡ ನಮ್ಮ ಜೀವನದಲ್ಲಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರನ್ನೂ ಕೂಡ ನಾವು ವೇಸ್ಟ್ ಪೇಪರ್ ಮಾಡೋದು ಬೇಡ ಅಂತ ಹೇಳ್ತಾ, ಈ ಒಂದು 4 ಸಾಲು ಕಗ್ಗದ ಮುಖಾಂತರ ಈ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.